ನಮಸ್ಕಾರ. ನೋಡಿ, ಮನೆಯಲ್ಲೇ ಕುಳಿತುಕೊಂಡು ಆ, ಈ ಒಂದು ಅರ್ಕೆ ಮಾಡಿಕೊಳ್ಳಿ ಸಾಕು. 8 ಅಮಾವಾಸ್ಯೆ ಮುಗಿಯೋದ್ರೊಳಗಡೆ ಈ ಒಂದು ಬೆಂಗಳೂರಿನಲ್ಲಿರುವ ಈ ಒಂದು ದೇವಸ್ಥಾನದಲ್ಲಿರುವ ಭಗವಂತ ನಿಮ್ಮನ್ನು ಅಲ್ಲಿ ಕರೆಸ್ಕೊಳ್ತಾನೆ. ಖಂಡಿತವಾಗ್ಲೂ ಈ ಅರ್ಕೆ ಮಾಡ್ಕೊಳಕ್ಕೆ 1 ರೂಪಾಯಿಯೂ ಖರ್ಚಾಗಲ್ಲ. ಈ ಹರಕೆ ನೀವು ಮಾಡ್ಕೊಳಕ್ಕೆ 1 ರೂಪಾಯಿ ಖರ್ಚಾಗಲ್ಲ. 1 ರೂಪಾಯಿನೂ ಬೇಡ, ಹೇಳ್ತಾ ಇದ್ದೀನಿ. 1 ರೂಪಾಯಿ ಹರಕೆನೂ ಬೇಡ. ನಿಮಗೆ ದುಡ್ಡು ಖರ್ಚಾಗದಲೇ ಇಂಥ ಒಂದು ಹರಕೆ ಹೇಳ್ತಾ ಇದ್ದೀನಿ. ದುಡ್ಡೇ ಖರ್ಚಾಗಲ್ಲ ಈ ಹರಕೆಗೆ. ನೀವು ದೇವಸ್ಥಾನಕ್ಕೆ ಹೋಗದಂಗೆ ಬರೀ ಮನೇಲಿ ಕೂತ್ಕೊಂಡೆ ಆ ದೇವಸ್ಥಾನಕ್ಕೆ ಮೊದಲು ಹೋಗಲೇಬೇಡ್ರಿ. ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡು ನಿಮ್ಮೂರುಗಳಲ್ಲಿ, ನೀವು ಯಾವುದೇ ಊರುಗಳಲ್ಲಿರಲಿ, ಯಾವುದೇ ಹಳ್ಳಿಗಳಲ್ಲಿರಲಿ, ಯಾವುದೇ ಡಿಸ್ಟ್ರಿಕ್ಟಲ್ಲಿರಲಿ, ಯಾವುದೇ ಜಿಲ್ಲೆಗಳಲ್ಲಿರಲಿ, ನೀವು ಯಾವುದೇ ಸ್ಟೇಟುಗಳಲ್ಲಿರಲಿ, ಎಲ್ಲನ್ನ ಇರಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಈ ಒಂದು ಹರಕೆ ಕಟ್ಕೊಳ್ಳಿ. ಇದಕ್ಕೇನು ದುಡ್ಡು ಖರ್ಚಾಗಲ್ಲ ಹರಕೆಗೆ. ಮನೇಲಿ ಕೂತ್ಕೊಂಡೆ ನೀವು ನಿನ್ನ ಒಂದು ಸನ್ನಿಧಾನಕ್ಕೆ ಬರ್ತೀನಪ್ಪ, ನನ್ನ ಒಂದು ಹರಕೆ ನೀನು ಈಡೇರಿಸಿದ್ರಿ ಅಂತ ಮೊದಲು ದೇವರಿಗೆ ಸವಾಲಾಕಿ. ಇದು ದೇವ್ರ ಮೇಲೆ ನಂಬಿಕೆ ಇದ್ದವರು ಮಾತ್ರ ಮಾಡಿ. ದೇವ್ರ ಮೇಲೆ, ಭಗವಂತನ ಮೇಲೆ ನಂಬಿಕೆ ಇದ್ದವರು ಮಾಡಿ. ನಾವೆಲ್ರಿಗೂ ಹೇಳೋಕ್ಕಾಗಲ್ಲ, ಅರ್ಥ ಆಯ್ತಾ? ದೇವ್ರ ಮೇಲೆ ನಂಬಿಕೆ ಇದ್ದವರು ಮಾತ್ರ ಮಾಡಿ. ಇದಕ್ಕೆ ಹರಕೆಗೆ 1 ರೂಪಾಯಿ ಖರ್ಚಾಗಲ್ಲ. ಮನೆಯಲ್ಲೇ ಕೂತ್ಕೊಂಡು ನೀವು ಈ ಒಂದು ಹರಕೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಬೆಂಗಳೂರಿನಲ್ಲಿರುವ ಈ ಒಂದು ದೇವಸ್ಥಾನದಲ್ಲಿರುವ ಭಗವಂತ ನಿಮ್ಮನ್ನು ಕರೆಸ್ಕೋತಾನೆ. 8 ಅಮಾವಾಸ್ಯೆ ಮುಗಿಯೋದ್ರೊಳಗಡೆ ಹೋಗ್ತೀರ ನೀವಲ್ಲಿ. ಯಾವ ರೀತಿ ಹರಕೆ ಮಾಡ್ಕೊಬೇಕು ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೋಡಿ, ಮನೆಯಲ್ಲೇ ಕೂತ್ಕೊಂಡು ನೀವು ಹರಕೆ, ಏನು ಹರಕೆ ಗೊತ್ತಾ? ನನ್ನ ಅಂದುಕೊಂಡಂಥ ಕೆಲಸಗಳು. ನೀವು ಮದುವೆ ಆಗಬೇಕಾ, ಮಗನಿಗೆ ಮದುವೆ ಆಗಬೇಕಾ, ನಿಮಗೆ ಮದುವೆ ಆಗಬೇಕಾ, ಹರಕೆ ಕಟ್ಕೊಳ್ಳಿ. ಉದ್ಯೋಗ ಸಿಗಬೇಕಾ, ವ್ಯಾಪಾರ ಅಭಿವೃದ್ಧಿ ಆಗಬೇಕಾ, ಸಾಲಬಾಧೆಗಳು ನಿವಾರಣೆ ಆಗಬೇಕಾ, ಕೊಟ್ಟಿರೋ ಹಣ ವಾಪಸ್ ಬರಬೇಕಾ, ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗಬೇಕಾ, ಸೈಟ್ ತಗೊಬೇಕಾ, ಮನೆ ಕಟ್ಟಬೇಕಾ, ಅಪಾರ್ಟ್ಮೆಂಟ್ ತಗೊಬೇಕಾ, ಕಟ್ಟಿರೋ ಮನೆ ತಗೊಬೇಕಾ, ಭೂಮಿ ತಗೊಬೇಕಾ, ಆಸ್ತಿ ವಿಚಾರದಲ್ಲಿ, ಆಸ್ತಿಯಲ್ಲಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್, ಕೋರ್ಟಲ್ಲಿ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ 30 ವರ್ಷದಿಂದನೂ ಕೋರ್ಟು ಅಲ್ಲಿ ಆಸ್ತಿ ಬಗ್ಗೆ ಇದಾಗ್ತಿರುತ್ತೆ. ಶತ್ರುಕಾಟ, ಹಿತಶತ್ರು, ಗುಪ್ತಶತ್ರುಗಳು, ಮಾಟಮಂತ್ರ, ವಾಮಾಚಾರ ಏನೇ ಇದ್ದರೂ. ಮತ್ತು ಸೈಟು ಮಾರಾಟ ಮಾಡಬೇಕಾ, ಮನೆ ಮಾರಾಟ ಮಾಡಬೇಕಾ, ಅಪಾರ್ಟ್ಮೆಂಟ್ ಮಾರಾಟ ಮಾಡಬೇಕಾ, ಭೂಮಿ ಜಮೀನು ಮಾರಾಟ ಮಾಡಬೇಕಾ, ಆರೋಗ್ಯ ಸಮಸ್ಯೆ ಎಸ್ಪೆಷಲಿ ನೋಡಿ, ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ, ಆರೋಗ್ಯ ಪ್ರಾಪ್ತಿಯಾಗಬೇಕಾ, ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಬೆಂಗಳೂರಿನಲ್ಲಿರುವ ಈ ಒಂದು ದೇವಸ್ಥಾನಕ್ಕೆ ಹರಕೆ ಏನು, ನನ್ನ ಹರಕೆ ಈಡೇರಿಸಿದರೆ ನಿನ್ನ ಸನ್ನಿಧಿಗೆ ಬಂದು ದರ್ಶನ ಮಾಡ್ತೀನಿ, ಇಷ್ಟೇ. ಅಲ್ಲೇನೂ ನೀವು ಹಾಕಂಗಿಲ್ಲ, 1 ರೂಪಾಯಿ ಕೊಡಂಗಿಲ್ಲ, 1 ರೂಪಾಯಿ ಹರಕೆ ಕಟ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ನಿನ್ನ ಸನ್ನಿಧಿಗೆ ಬರ್ತೀನಿ ಅಂತ ಮನೆಯಲ್ಲಿ ಕೂತ್ಕೊಂಡೆ ಹರಕೆ ಕಟ್ಕೊಳ್ಳಿ. ಯಾವ ದೇವಸ್ಥಾನ ಅದು ಗೊತ್ತಾ? ಬೆಂಗಳೂರಿನಲ್ಲಿರುವ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ. ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಅಟ್ಟೂರು ಲೇಔಟ್, ಯಲಹಂಕ, ಬೆಂಗಳೂರು. ನೀವು ಮನೆಯಲ್ಲೇ ಕೂತ್ಕೊಂಡು ಹರಕೆ ಮಾಡಿ, ಏನನ್ನ ಹರಕೆ ಕಟ್ಕೊಳ್ರಿ. 8 ಅಮಾವಾಸ್ಯೆ ಒಳಗಡೆ ಬೆಂಗಳೂರಿನಲ್ಲಿರುವ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಅಟ್ಟೂರು ಲೇಔಟ್, ಯಲಹಂಕ, ಬೆಂಗಳೂರು. ಸಾಕ್ಷಾತ್ ಶಿವನೇ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೋತಾನೆ ದರ್ಶನಕ್ಕೆ. ಇದಂತೂ ಸತ್ಯ. ದೇವ್ರ ಮೇಲೆ ನಂಬಿಕೆ ಇದ್ದವರು ಮಾತ್ರ ಮಾಡಿ, ಅಷ್ಟೇ. ಏನು ಹರಕೆ ಅಂದರೆ ಇಷ್ಟೇ. ಬರ್ತೀನಿ, ನಾನೀಗ ಮದುವೆ ಆಯಿತು ಬರ್ತೀನಿ, ಉದ್ಯೋಗ ಸಿಕ್ತು ಬರ್ತೀನಿ, ಸಾಲಬಾಧೆಗಳೆಲ್ಲ ನಿವಾರಣೆ ಆಯಿತು, ಕೊಟ್ಟಿರೋ ಹಣ ವಾಪಸ್ ಬಂತು, ಉದ್ಯೋಗ ಸಿಕ್ತು, ಮದುವೆ ಆಗಬೇಕು, ಮನೆ ವಿಚಾರದಲ್ಲಿ, ಆಸ್ತಿಗಳ ವಿಚಾರದಲ್ಲಿ,
ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಿ ಗೌರ್ನಮೆಂಟ್ ಅಪಾಯಿಂಟ್ ಜಾಬ್ ಆಯಿತು ಅಂತಂದರೆ ಹರಕೆ ಕಟ್ಕೊಳ್ಳಿ. ಮಕ್ಕಳೇನೋ ಫಾರಿನ್ಗೆ ಹೋಗಬೇಕು, ಹೈಯರ್ ಎಜುಕೇಷನ್ಸ್ಗೆ, ಹೈಯರ್ ಸ್ಟಡೀಸ್ಗೆ ಫಾರಿನಲ್ಲಿ ಸಿಗಬೇಕು, ಹರಕೆ ಕಟ್ಕೊಳ್ಳಿ. ಮಕ್ಕಳು ಫಾರಿನ್ಗೆ ಹೋಗಬೇಕು ಅಂತಿದ್ದಾರೆ, ಹರಕೆ ಕಟ್ಕೊಳ್ಳಿ. ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ಹರಕೆ ಕಟ್ಕೊಳ್ಳಿ. ಈ ವರ್ಷ SSLCನೋ PUCನೋ ಇಂಜಿನಿಯರಿಂಗು ಮೆಡಿಕಲ್ಲು ಏನೋ ಓದ್ತಿರ್ತಾರೆ, IAS IPS KAS ಮಾಡ್ತಾ ಇರ್ತಾರೆ. ಚೆನ್ನಾಗಾದರೆ ಬರ್ತೀನಿ ಅಂತ ಹರಕೆ ಕಟ್ಕೊಳ್ಳಿ. 8 ಅಮಾವಾಸ್ಯೆ ಒಳಗಡೆ ನಿಮ್ಮನ್ನು ಭಗವಂತ ಕರೆಸ್ಕೊತಾನೆ. ಅಷ್ಟರೊಳಗಡೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತಲ್ಲ, ನೆರವೇರಿದ ಮೇಲೆ ನೀವೇ ಹೋಗ್ತೀರಾ ಅಲ್ಲಿಗೆ. ಅಲ್ಲಿ ಹೋಗಿ ಏನೂ ಮಾಡೋಂಗಿಲ್ಲ, ಜಸ್ಟ್ ದರ್ಶನ ಮಾಡಿ ಸಾಕು. ಏಕೆಂದರೆ 8,000 ವರ್ಷದ ಹಳೇ ದೇವಸ್ಥಾನ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ. ಖಂಡಿತವಾಗ್ಲೂ ಆ ಭಗವಂತನೇ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೋತಾನೆ. ಅಲ್ಲಿ ಹೋದಾಗ ನೀವು ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಈ ಮಂತ್ರನ ನೀವು ಹೇಳ್ತಾ ಬಿಲ್ವಪತ್ರೆ ಕೈನಲ್ಲಿಟ್ಕೊಂಡು ಸಮರ್ಪಣೆ ಮಾಡಿಬಿಡಿ ಸಾಕು, ಅಷ್ಟೇ, ಇನ್ನೇನಿಲ್ಲ. ಮನೇಲಿ ಕೂತ್ಕೊಂಡೇ ಹರಕೆ ಕಟ್ಕೊಳ್ಳಿ. ಖಂಡಿತವಾಗ್ಲೂ 8 ಅಮಾವಾಸ್ಯೆ ಮುಗಿಯೋದ್ರೊಳಗಡೆ ನಿಮ್ಮ ಹರಕೆ ಈಡೇರುತ್ತೆ. ಇದಂತೂ ಆ ಕಾಶಿ ವಿಶ್ವನಾಥ ಸ್ವಾಮಿ ಪಾದದಾಣೆಗೂ ಸತ್ಯ. ದೇವ್ರ ಮೇಲೆ ನಂಬಿಕೆ ಇದ್ದವರಿಗೆ 100 ಜನ ನೀವು ಹರಕೆ ಕಟ್ಕೊಂಡ್ರೆ ಖಂಡಿತವಾಗ್ಲೂ 100 ಜನದಲ್ಲಿ ಒಂದು 60 ಭಾಗ ಜನಗಳಿಗಂತೂ ಖಂಡಿತವಾಗ್ಲೂ ಹರಕೆ ಈಡೇರುತ್ತೆ. ಖಂಡಿತವಾಗ್ಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.